ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೇರೆ ಬೇರೆ ರೀತಿ ಹಾಕುವಂತಹ 5 ತರಹದ ಬೇಬಿ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ 137 ಇರುವಂತಹ ಈ ಥರ ಕುಚ್ಚನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಮುಂದ್ಗಡೆ ಈ ಥರ ಚೂಪಾಗಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಮಾಡೋದು, ಒಂದು ಸೀರೆ ಪೂರ್ತಿಗೆ ಕುಚ್ಚು ರೆಡಿ ಮಾಡ್ಕೊಳ್ಳೋದು ಯಾವ ಥರ ಅಂತ ಆಲ್ರೆಡಿ ತೋರಿಸಿದ್ದೀನಿ. ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೀನಿ. ಹಾಗೆ ಇಲ್ಲಿ ಹೋಲನ್ನು ಮಾಡ್ಕೊಳ್ಳೋದಕ್ಕೆ ಕ್ರೋಶಾ ನೀಡಲ್ ತಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಈ ಥರ ಹೋಲನ್ನು ಮಾಡ್ಕೊಳ್ಳಿ. ನಿಮಗೆ ಗ್ಯಾಪು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನೀವು ಮಾಡ್ಕೋಬೋದು. ಮೊದಲೇ ಮಾರ್ಕ್ ಕೂಡ ಮಾಡ್ಕೋಬೋದು, ಇಲ್ಲ ಅಂದರೆ ಬೆರಳಳತೆಯಿಂದ ಕೂಡ ಮಾಡ್ಕೋಬೋದು. ಈ ಥರ ರೆಡಿ ಮಾಡ್ಕೊಂಡಿರುವಂತಹ ಕುಚ್ಚನ್ನು ತಂದಮೇಲೆ ಅಂದಾಜು ಮೇಲೆ ಈ ಥರ 1-2 ಭಾಗ ಮಾಡಿಕೊಂಡು ಇದನ್ನು ಈ ಥರ ಕೆಳಗಡೆ ತಗೊಂಡೋಗ್ತೀನಿ. ಇದನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ 2 ಭಾಗ ಮಾಡ್ಕೊಂಡಿರ್ತೀವಲ್ಲ, ಒಂದು ಭಾಗನ ರೈಟ್ ಸೈಡು, ಇನ್ನೊಂದು ಭಾಗನ ಲೆಫ್ಟ್ ಸೈಡು ಈ ಥರ ಮಾಡ್ಕೊಳ್ಳಿ. ಜಡೆ ಹೆಣಿತೀವಲ್ಲ ಆ ಥರ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಇರೋದು ಹಾಗೆ ಈ ಥರ ಬ್ಯಾಕ್ ಸೈಡಲ್ಲಿ ಟೈಟಾಗಿ ಇಟ್ಕೊಂಡು, ಈಗ ಒಂದು ನಾರ್ಮಲ್ ನೀಡಲ್ಗೆ 4 ಎಳೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಬೇಕು ಅಂದರೆ 2 ಎಳೆ ಕೂಡ ನೀವು ಪೋಣಿಸಿಟ್ಕೋಬೋದು. ಇದನ್ನು ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತಂದು 2 ಬೆರಳಿನ ಮಧ್ಯದಲ್ಲಿ ಈ ಜರಿ ಥ್ರೆಡನ್ನು ಸ್ವಲ್ಪ ಹಾಗೆ ಇಟ್ಕೋಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. 4 ಎಳೆ ಆಗಿರೋದ್ರಿಂದ ಒಂದು 2-3 ಸಲ ಕುಚ್ಚಿಗೆ ಜರಿ ಥ್ರೆಡನ್ನು ಸುತ್ತಕೊಂಡು, ಇವಾಗ ಬ್ಯಾಕ್ ಸೈಡಿಂದ ಇನ್ನೊಂದು ಸಲ ಈ ಥರ ಲಾಕ್ ಮಾಡ್ಕೊಂಡ್ಬಿಡಿ. ಅದಾದಮೇಲೆ ಮೇಲ್ಗಡೆಯಿಂದ ಈ ಥರ ಚುಚ್ಕೊಳ್ಳಿ. ಬ್ಯಾಕ್ ಸೈಡಿಂದ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡಿ. ಈ ಡಿಸೈನ್ಗೆ ಒಂದು 300ಇಂದ 400ವರೆಗೂ ಚಾರ್ಜ್ ಮಾಡ್ಕೋಬೋದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಕಡೆ ಜಾಸ್ತಿ ತೊಗೋತಾರೆ, ಕೆಲವೊಂದು ಕಡೆ ಕಡಿಮೆ ತೊಗೋತಾರೆ. ನಾನು ಒಂದು ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ಥರ ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಡಿಸೈನನ್ನು ತೋರಿಸ್ತೀನಿ. ಈ ಥರ ಬೆರಳಳತೆಯಿಂದ ಕೂಡ ನೀವು ಮಾಡ್ಕೋಬೋದು. ಸ್ವಲ್ಪ ಗ್ಯಾಪ್ ಜಾಸ್ತಿ ಬೇಕಂದರೆ ಬೆರಳನ್ನು ಈ ಥರ ಇಟ್ಕೊಂಡು ಮಾಡ್ಕೊಳ್ಳಿ. ಸೆಕೆಂಡ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೂ ಕೂಡ 137 ಇರುವಂತಹ ದಾರವನ್ನು ತಗೊಂಡಿದ್ದೀನಿ. ಇದನ್ನು ಈ ಥರ ತಂದಮೇಲೆ ಕುಚ್ಚು ಎಷ್ಟು ಉದ್ದಕ್ಕೆ ಬೇಕಾಗುತ್ತೋ ನೋಡಿಕೊಂಡು ಕರೆಕ್ಟಾಗಿ ಈ ಥರ ಸಮವಾಗಿ ಇಟ್ಕೊಳ್ಳಿ. ಅದಾದಮೇಲೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡಿಂದ ಮುಂದೆ ತಂದು ಸ್ವಲ್ಪ ಜರಿ ಥ್ರೆಡ್ಡು ಹಾಗೆ ಬ್ಯಾಕ್ ಸೈಡು ಕೈಯಲ್ಲಿ ಇಟ್ಕೋಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. 2 ಥರ ಲಾಕ್ ತೋರಿಸಿದ್ದೀನಿ. ನಿಮ್ಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ ಒಂದು 2-3 ಸಲ ಈ ಥರ ಸುತ್ಕೊಳ್ಳಿ. ಇಲ್ಲಾಂದರೆ ಲಾಕ್ ಕೂಡ ಮಾಡ್ಕೋಬೋದು. ಇವಾಗ ನಾನಿದಕ್ಕೆ ಒಂದು 3 mm ಇರುವಂತಹ ಚಿಕ್ಕ ಬೀಡು ಗೋಲ್ಡ್ ಕಲರ್ದು, ಅದಾದಮೇಲೆ ಒಂದು ಲೀಫ್ ಬೀಡು ಮತ್ತು ಒಂದು ಗೋಲ್ಡ್ ಕಲರ್ದು ಬೀಡು, ಈ 3 ಬೀಡ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ನಮ್ಮ ಎಡಗೈನ ಬೆರಳಿಂದ ಟೈಟಾಗಿ ಈ ಥರ ಇಟ್ಕೊಂಡು ಜರಿ ಥ್ರೆಡ್ಡು ಕುಚ್ಚಿಗೆ ಸುತ್ಕೋಬೇಕಾಗತ್ತೆ. ಬೀಡ್ಸು ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಬೀಡಿಂದ ಒಂದು ಸಲ ಈ ಜರಿ ಥ್ರೆಡ್ ಇರುವಂತಹ ಸೂಜಿಯನ್ನು ಈ ಥರ ಹಾಕಿ ಒಂದು ಸಲ ಸುತ್ಕೊಳ್ಳಿ. ಹಾಗೆ ಮತ್ತೆ ಒಂದು ಸಲ ಇಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಡೈರೆಕ್ಟಾಗಿ ಹಾಗೆ ಕಟ್ ಮಾಡಿದರೆ ಬೀಡು ಬಿಚ್ಚಿಬಿಡುತ್ತೆ. ಅದಕ್ಕೋಸ್ಕರ ಬೀಡನ್ನು ಹಾಕಿದ ಮೇಲೆ 1-2 ಸಲ ಲಾಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಒಂದು 2-3 ಸಲ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಿ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ. ಸೀರೆ ಪೂರ್ತಿ ನೀವು ನಿಮಗೆ ಎಷ್ಟು ಗ್ಯಾಪ್ ಬೇಕು ನೋಡಿಕೊಂಡು ಮಾಡ್ಕೊಳ್ಳಿ. ಹಾಗೆ ಕಲರ್ ಕಾಂಬಿನೇಷನ್ ಕೂಡ ಸೀರೆಯ ಪಲ್ಲು ಮತ್ತು ಬಾಡಿ ಕಲರ್ಗಳನ್ನು ಮಿಕ್ಸ್ ಮಾಡಿ ಹಾಕಿ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ನೋಡೋಣ. ಇದಕ್ಕೂ ಕೂಡ ಈ ಥರ ಕ್ರೋಶಾ ನೀಡಲಿಂದ ಹೋಲ್ ಮಾಡ್ತಾ ಇದ್ದೀನಿ. ಇದಕ್ಕೂ ಕೂಡ 137 ಇರುವಂತಹ ಕುಚ್ಚನ್ನು ತಗೊಂಡಿದ್ದೀನಿ. ಈ ಥರ ಬ್ಯಾಕ್ ಸೈಡಿಂದ ಮುಂದ್ಗಡೆ ತಂದು ಈ ಥರ ಕರೆಕ್ಟಾಗಿ ಇಟ್ಕೊಳ್ಳಿ ಸಮವಾಗಿ. ಇವಾಗ ಬ್ಯಾಕ್ ಸೈಡಿಂದ ಈ ಸೂಜಿಯನ್ನು ಈ ಥರ ತಂದು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಒಂದು 2 ಸಲ ಜರಿ ಥ್ರೆಡ್ಡು ಕುಚ್ಚಿಗೆ ಸುತ್ಕೊಳ್ಳಿ. ಅದಾದಮೇಲೆ ಒಂದು ಲಾಕ್ ಮಾಡ್ಕೋತೀನಿ.
ಕರೆಕ್ಟ್ ಎಕ್ಸಾಕ್ಟ್ ಇವಾಗ ಈ ಥರ ಮಿಡಲ್ನಲ್ಲಿ ಬ್ಯಾಕ್ ಸೈಡಿಂದ ಸೂಜಿಯನ್ನು ತಂದು ಇದಕ್ಕೆ ಒಂದು ಚಿಕ್ಕ ಬೀಡನ್ನು ಹಾಕ್ತಾ ಇದ್ದೀನಿ. ಬೀಡು ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು ಸೇಮ್ ಪ್ಲೇಸ್ಗೆ ಈ ಥರ ನೀಡಲನ್ನು ಚುಚ್ಚಿ ಬ್ಯಾಕ್ ಸೈಡ್ ತಗೊಂಡೋಗಿ ಅದಾದಮೇಲೆ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಈ ಸೂಜಿ ಹಾಗೆ ಈ ಥರ ಇಟ್ಕೊಂಡು ಮುಂದ್ಗಡೆ ಇರುವಂತಹ ಪಾರ್ಟನ್ನು ಸ್ವಲ್ಪ ಈ ಥರ ಮೇಲ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಗಮ್ಮನ್ನು ಹಚ್ಚಿ ಈ ಥರ ಮೀಡಿಯಮ್ ಸೈಜ್ದು ಒಂದು ರೌಂಡ್ ಬೀಡನ್ನು ಇದ್ರ ಒಳಗಡೆ ಇಡ್ತಾ ಇದ್ದೀನಿ. ಈ ಥರ ಕಾಣದೇ ಇರೋ ಥರ ಕವರ್ ಮಾಡಿ ಥ್ರೆಡ್ಡಿಂದ ಇದನ್ನು ಈ ಥರ ಕರೆಕ್ಟಾಗಿ ಇಟ್ಕೊಂಡು ಬ್ಯಾಕ್ ಸೈಡಿಂದ ಇದೇ ಜರಿ ಥ್ರೆಡ್ಡನ್ನು ಈ ಥರ ಮುಂದ್ಗಡೆ ತರಬೇಕು. ತಂದು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 2-3 ಸಲ ಈ ಥರ ಸುತ್ಕೊಳ್ಳಿ, ಇಲ್ಲ ಅಂದರೆ ಲಾಕನ್ನು ಮಾಡ್ಕೊಳ್ಳಿ. ಮಾಡಿಕೊಂಡು ಬ್ಯಾಕ್ ಸೈಡಿಂದ ನೀಡಲ್ ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಸ್ವಲ್ಪ ಬಿಟ್ಟು ಕಟ್ ಮಾಡಿ. ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ. ಸೀರೆಗೆ ಹತ್ರ ಮಾಡ್ಕೊಳ್ಳಿ. ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಡಬಲ್ ಮಾಡ್ಕೋಬೋದು, ಇಲ್ಲಾಂದರೆ 3 ಕುಚ್ಚುಗಳನ್ನು ಹಾಕ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಬೀಡ್ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಹತ್ರ ಮಾಡಿಕೊಂಡ್ರೆ ಒಂದು 400ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ 4th ಒನ್ ನೋಡೋಣ. ಇದಕ್ಕೂ ಕೂಡ ಕ್ರೋಶಾ ನೀಡಲಿಂದ ಹೋಲ್ ಮಾಡ್ತಾ ಇದ್ದೀನಿ. ರೆಡಿ ಮಾಡ್ಕೊಂಡಿರುವಂತಹ ಕುಚ್ಚನ್ನು ಈ ಥರ ಬ್ಯಾಕ್ ಸೈಡಿಂದ ಮುಂದ್ಗಡೆ ತರಬೇಕು. ಕುಚ್ಚು ಎಷ್ಟು ಉದ್ದಕ್ಕೆ ಬೇಕೋ ನೋಡಿಕೊಂಡು ಸಮವಾಗಿ ಇಟ್ಕೊಳ್ಳಿ. ಅದಾದಮೇಲೆ ಬ್ಯಾಕ್ ಸೈಡಿಂದ ಈ ಥರ ಸೂಜಿಯನ್ನು ತಂದು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡಿ, ಅದಾದಮೇಲೆ ಈ ಥರ ಸುತ್ಕೋಬೇಕಾಗುತ್ತೆ ಜರಿ ಥ್ರೆಡ್ಡನ್ನು. ಕರೆಕ್ಟಾಗಿ ಇವಾಗ ಬ್ಯಾಕ್ ಸೈಡಿಂದ ಸೂಜಿಯನ್ನು ತಂದು ಕ್ರೀಮ್ ಕಲರ್ದು 3 ಪರ್ಲ್ಸ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಬೀಡ್ಸ್ ಚೇಂಜ್ ಕೂಡ ಮಾಡ್ಕೋಬೋದು. ಇದೇ ಥರ ಹಾಕಬೇಕಂತೇನಿಲ್ಲ, ಆದಷ್ಟು ಚಿಕ್ಕ ಬೀಡ್ಸ್ಗಳನ್ನು ಬಳಸಿ. ಈ ಥರ ಹಾಕ್ಕೊಂಡು 3 ಕರೆಕ್ಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟ್ ಉದ್ದಕ್ಕೆ ಸೂಜಿ ಬ್ಯಾಕ್ ಸೈಡು ತಗೊಂಡೋಗಿ ಈ ಥರ ತಗೊಂಡೋಗಿ ಇಲ್ಲೇ ಎಂಡಲ್ಲೇ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಈಗ ಕರೆಕ್ಟಾಗಿ ಒಂದು ಲಾಕ್ ಮಾಡ್ಕೊಂಡ್ಮೇಲೆ ಆ 3 ಬೀಡ್ ಇರುತ್ತಲ್ಲ, ಆ 3 ಬೀಡ್ಗಳ ಮೇಲೆ ಕರೆಕ್ಟಾಗಿ ಈ ಥರ ಸುತ್ಕೋಬೇಕು. ನೋಡಿ, ಈ ಥರ. ಮತ್ತು ಇವಾಗ ನೆಕ್ಸ್ಟ್ ಬೀಡು ನೀವು ಬೇಕಿದ್ದರೆ 2 ಸಲ ಕೂಡ ಸುತ್ಕೋಬೋದು. ಅದಾದಮೇಲೆ ಒಂದು ಲಾಕ್ ಮಾಡಿಕೊಂಡು ಈ ಥರ ಬ್ಯಾಕ್ ಸೈಡಿಂದ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡಿ. ನಾನು ಸ್ಯಾಂಪಲ್ಗೆ ತೋರಿಸ್ತಾ ಇರೋದ್ರಿಂದ ಒಂದೊಂದೇ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವೇನಾದರೂ ಸೀರೆಗೆ ಮಾಡ್ತಾಯಿದ್ರೆ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಈ ಕುಚ್ಚು ಇನ್ನೂ ಉದ್ದ ಬೇಕಿದ್ರೂ ಕೂಡ ಮಾಡ್ಕೋಬೋದು. ನನಗೆ ಇದು ಸ್ವಲ್ಪ ಶಾರ್ಟ್ ಆಯಿತು ಅಂತ ಅನಿಸ್ತು. ಈ ಡಿಸೈನ್ಗೆ ಸ್ವಲ್ಪ ಶಾರ್ಟ್ ಆಯಿತು ಅಂತ ಅನಿಸಿತು. ಇನ್ನೂ ಉದ್ದ ಬೇಕಿದ್ದರೆ ಮಾಡ್ಕೊಳ್ಳಿ. ಇದಕ್ಕೆ ಒಂದು 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ 5th ಡಿಸೈನ್ ನೋಡೋಣ. ಎಲ್ಲ ಡಿಸೈನ್ಗಳು ಕೂಡ ಡಿಫ್ರೆಂಟ್ ಆಗಿದೆ, ಹಾಗೆ ಈಸಿಯಾಗಿ ಮಾಡ್ಕೋಬೋದು. ಈ ಥರ ಕ್ರೋಶಾ ನೀಡಲಿಂದ ಹೋಲ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಇದಕ್ಕೆ ನಾನು ಒಂದು ಸ್ಕ್ವೇರ್ ಶೇಪ್ ಇರುವಂತಹ ಬೀಡನ್ನು ಆ್ಯಡ್ ಮಾಡಿ, ಅದಾದಮೇಲೆ ಕುಚ್ಚು ಈ ಥರ ಬ್ಯಾಕ್ ಸೈಡಿಂದ ಮುಂದೆ ತರ್ತಾ ಇದ್ದೀನಿ. ಇವಾಗ ಬೀಡು ನಾನು ಯಾವ ಥರ ತೋರಿಸ್ತಿದ್ದೀನೋ ಅದೇ ಥರ ಇಟ್ಕೋಬೇಕಾಗತ್ತೆ ನೀವು ಕೈಯಲ್ಲಿ. ನೋಡಿ, ಇದೇ ಥರ ಇಟ್ಕೊಳ್ಳಿ. ಅದಾದಮೇಲೆ ಇವಾಗ ಅಂದಾಜಮೇಲೆ ಒಂದು 2 ಭಾಗ ಮಾಡಿಕೊಂಡು ಈ ಕುಚ್ಚು ಬ್ಯಾಕ್ ಸೈಡ್ ತೊಗೊಂಡೋಗಿ ಇಲ್ಲಿ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು. ನೋಡಿ, ಈ ಥರ ಶೇಪಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಇವಾಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಟಬೇಕು. ಬ್ಯಾಕ್ ಸೈಡಿಂದ ನೀಡಲ್ ತಂದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಜರಿ ಥ್ರೆಡ್ ಇದ್ದರೆ ಈ ಥರ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಬೇಕಿದ್ದರೆ ಲಾಸ್ಟಲ್ಲಿ ಒಂದು ಗಂಟನ್ನು ಹಾಕಿ ಕೂಡ ನೀವು ಬ್ಯಾಕ್ ಸೈಡಿಂದ ತರ್ಬೋದು. ಇಲ್ಲಾಂದರೆ ಮುಂದ್ಗಡೆ ಈ ಥರ ಎಳ್ಕೊತೀವಲ್ಲ, ಬಂದುಬಿಡುತ್ತೆ ಅದು ಕೂಡ ಹಾಗೆ. ಇವಾಗ ಇದಕ್ಕೆ ಜರಿ ಥ್ರೆಡ್ಡಿಂದ ಒಂದು 2-3 ಸಲ ಸುತ್ತಕೊಂಡು 1-2 ಸಲ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಬ್ಯಾಕ್ ಸೈಡಿಂದ
ಸೂಜಿಯನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಿ. ಕುಚ್ಚು ಎಷ್ಟು ಉದ್ದಕ್ಕೆ ಬೇಕಾಗುತ್ತೋ ನೋಡಿಕೊಂಡು ನೀವು ಉದ್ದವನ್ನು ಕಟ್ ಮಾಡಿ. ಆದಷ್ಟು ಬೇಬಿ ಕುಚ್ಚುಗಳನ್ನು ಶಾರ್ಟಾಗಿ ಮಾಡ್ಕೊಳ್ಳಿ. ಜಾಸ್ತಿ ಉದ್ದವಾಗಿ ಮಾಡಿಕೊಂಡ್ರೆ ಕುಚ್ಚುಗಳು ಮುದ್ದೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಶಾರ್ಟಾಗಿ ಇರಲಿ ಕುಚ್ಚುಗಳು. ಇದಕ್ಕೂ ಕೂಡ ಅಷ್ಟೇ 400 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ನೋಡಿ 5 ಡಿಸೈನ್ಗಳು ಕಂಪ್ಲೀಟ್ ಆಗಿದೆ. ಈ ಒಂದು ವಿಡಿಯೋ ನೋಡಿದರೆ ಸಾಕು, 5 ಸೀರೆಗಳಿಗೆ ನೀವು ಕುಚ್ಚುಗಳನ್ನು ಕಟ್ಕೋಬೋದು. ಸಿಂಪಲ್ ಆಗಿ ಹಾಕುವುದು ಯಾವ ಥರ ಅಂತ ತೋರಿಸಿದ್ದೀನಿ. ಬಿಗಿನರ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.